ಪಾರ್ಟಿಷನ್ ಮ್ಯೂಸಿಯಂ ಒಂದು ಕಾಲದಲ್ಲಿ ಬ್ರಿಟಿಷರ್ದಾಗಿತ್ತು. ಇದು ಬಿಲ್ಡಿಂಗ್ 2017ರಲ್ಲಿ ಈ ಮ್ಯೂಸಿಯಂ ಓಪನ್ ಆಗಿದ್ದು. ಫಸ್ಟ್ ಆಫ್ ಆಲ್ ಪಾರ್ಟಿಷನ್ ಮ್ಯೂಸಿಯಂ ಹೇಗೆ ಶುರುವಾಯಿತು ಅಂದರೆ, ಈ ಮ್ಯೂಸಿಯಂ ಅಫಿಷಿಯಲಿ 2017 ಓಪನ್ ಆಯಿತು. ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ದ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಟ್ರಸ್ಟ್ ಅವರು. ಎಕ್ಸ್ಕ್ಯೂಸ್ ಮೀ ಸರ್, ಟಿಕೆಟ್ चाहिए. ಟಿಕೆಟ್ ಏಕೆ? 1947ರಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ತು. ಆದರೆ ಆ ಫ್ರೀಡಮ್ ಜೊತೆಗೆ ಒಂದು ತುಂಬ ಪೇನ್ಫುಲ್ ಡಿಸಿಷನ್ ಕೂಡ ಬಂತು. ಅದೇ ಕಂಟ್ರಿ ಡಿವೈಡ್ ಮಾಡೋದು. ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ 2 ದೇಶಗಳಾಗಿ ಸ್ಪ್ಲಿಟ್ ಮಾಡಿದ್ರು. ರಿಲಿಜಿಯನ್ ಆಧಾರದಲ್ಲಿ ಡಿವೈಡ್ ಆಯಿತು. ಪಾಕಿಸ್ತಾನ್ ಮುಸ್ಲಿಂ ಮೆಜಾರಿಟಿ, ಇಂಡಿಯಾ ಮೋಸ್ಟ್ಲಿ ಹಿಂದೂ ಮೆಜಾರಿಟಿ ಅಂತ. ಒಂದು ದೊಡ್ಡ ರೀಜನ್ ಆಗಿದ್ದ ಪಂಜಾಬ್ ಸಡನ್ಲಿ 2 ಭಾಗ ಆಯಿತು. ವೆಸ್ಟ್ ಪಂಜಾಬ್ ಪಾಕಿಸ್ತಾನ್ಗೆ ಸೇರ್ಕೊಳ್ತು, ಈಸ್ಟ್ ಪಂಜಾಬ್ ಇಂಡಿಯಾಗೆ ಸೇರ್ಕೊಳ್ತು. ಬೆಂಗಾಲ್ ಕೂಡ ಹಾಗೆ ಸ್ಪ್ಲಿಟ್ ಆಯಿತು. ವೆಸ್ಟ್ ಬೆಂಗಾಲು ಇಂಡಿಯಾಗೆ ಸೇರ್ಕೊಳ್ತು, ಈಸ್ಟ್ ಬೆಂಗಾಲು ಪಾಕಿಸ್ತಾನ್, ಲೇಟರ್ ಬಾಂಗ್ಲಾದೇಶ ಆಯಿತು. ಈ ಬಾರ್ಡರ್ ಹೇಗೆ ಡಿಸೈಡ್ ಮಾಡಿದ್ರು? ಒಬ್ಬ ಬ್ರಿಟಿಷ್ ಆಫೀಸರ್ ಸಿರಿಲ್ ರಾಡ್ಕ್ಲಿಫ್ ಅವರು ಕೆಲವೇ ವಾರಗಳಲ್ಲಿ ಬಾರ್ಡರ್ನ ಡ್ರಾ ಮಾಡಿದ್ರು. ಜನರಿಗೆ ಅಡ್ಜಸ್ಟ್ ಆಗೋಕೆ ಟೈಮ್ ಕೂಡ ಸಿಗ್ಲಿಲ್ಲ. ಸುಮಾರು 14 ಮಿಲಿಯನ್ ಜನರು ತಮ್ಮ ಮನೆ ಬಿಟ್ಟು ಮೈಗ್ರೇಟ್ ಆಗಬೇಕಾಯ್ತು. ಸುಮಾರು 1 ಮಿಲಿಯನ್ ಜನರು ಜೀವನ ಕಳ್ಕೊಂಡ್ರು. ಫ್ಯಾಮಿಲಿ ಸ್ಪ್ಲಿಟ್ ಆಯ್ತು. ಒಬ್ರು ಇಂಡಿಯಾ, ಇನ್ನೊಬ್ರು ಪಾಕಿಸ್ತಾನ್. ಟ್ರೈನ್ಸು ಜನರಿಂದ ತುಂಬ ಹೋಗ್ತಿತ್ತು. ಆದ್ರೆ ಕೆಲವೊಂದು ಟ್ರೈನು ಡೆಸ್ಟಿನೇಷನ್ ತಲುಪೋಕ್ಕಿಂತ ಮುಂಚೆ ಅಲ್ಲಿ ಜೀವಂತವಾಗಿ ಯಾರೂ ಇರ್ತಿರ್ಲಿಲ್ಲ. ಬೆಂಗಾಲ್ ಹಾಗೆ ಪಂಜಾಬ್ ಏನಕ್ಕೆ ಪಾರ್ಟಿಷನ್ ಆಯ್ತು ಅಂತಂದ್ರೆ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತಿದ್ರು ಮುಸ್ಲಿಮ್ಸ್ ಸಪರೇಟ್ ಕಂಟ್ರಿ ಬೇಕು ಅಂತ. ಈ ಫೆಲ್ಟ್ ದಟ್ ಮುಸ್ಲಿಮ್ಸ್ ವಾಂಟ್ ಬಿ ಸೇಫ್ ಇನ್ ಎ ಯುನೈಟೆಡ್ ಇಂಡಿಯಾ, ಸೊ ಹಿ ಡಿಮ್ಯಾಂಡೆಡ್ ಎ ನ್ಯೂ ನೇಷನ್ ಲೈಕ್ ಪಾಕಿಸ್ತಾನ್. ಗಾಂಧಿ ನೆಹರು ವ್ಯೂ ಹೇಗಿತ್ತು ಅಂದ್ರೆ, ಮಹಾತ್ಮ ಗಾಂಧಿ ಅವರು ಕಂಟ್ರಿ ಯುನೈಟೆಡ್ ಆಗಿರ್ಬೇಕು ಅಂತ ಬಯಸ್ತಿದ್ರು. ಅಂದ್ರೆ ಎಲ್ಲರೂ ಕೂಡ ಒಂದೇ ಅನ್ನೋ ಭಾವನೆಯಲ್ಲಿ. ವಾಸ್ ಟೋಟಲಿ ಅಗೇನ್ಸ್ಟ್ ಪಾರ್ಟಿಷನ್. ಜವಾಹರ್ಲಾಲ್ ನೆಹರು ಕೂಡ ಇನಿಷಿಯಲಿ ಯುನೈಟೆಡ್ ಇಂಡಿಯಾ ಬಗ್ಗೆ ಯೋಚನೆ ಇತ್ತು, ಬಟ್ ಸಿಚುಯೇಷನ್ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಹೋಯ್ತು. ಕಮ್ಯುನಿಯಲ್ ಟೆನ್ಷನ್ಸ್ ಹೆಚ್ಚಾಗ್ತಾ ಹೋಯ್ತು ಅಂಡ್ ವೈಲೆನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಬ್ರಿಟಿಷ್ ಸರ್ಕಾರ ಕೂಡ ಜಲ್ದಿ ಎಕ್ಸಿಟ್ ಆಗಬೇಕು ಅಂತ ಪ್ರೆಷರ್ ಇತ್ತು. ಫೈನಲಿ ಲೀಡರ್ಸ್ ಹ್ಯಾಡ್ ಟು ಟೇಕ್ ಅ ವೆರಿ ಡಿಫಿಕಲ್ಟ್ ಡಿಸಿಷನ್, ಡಿವೈಡ್ ದ ಕಂಟ್ರಿ. ನಮಗೆ ಎಂಟರ್ ಆದ ತಕ್ಷಣ ಅಲ್ಲಿ ಒಂದು ಹಿಸ್ಟ್ರಿನೇ ನೋಡಬಹುದು. ಇಲ್ಲಿ ಪ್ರತಿಯೊಂದು ಫೋಟೋ, ಪ್ರತಿಯೊಂದು ಆಬ್ಜೆಕ್ಟ್ ಒಂದೊಂದು ಲೈಫ್ ಸ್ಟೋರಿ ಹೇಳ್ತಾ ಇರುತ್ತೆ. ಪೀಪಲ್ who lost their husbands, people who lost their entire family. This is not just past, this is someone's reality. ನಾನು ಅಲ್ಲಿ ಒಂದು ಸ್ಟೋರಿ ಓದಿದೆ, ತುಂಬಾನೇ ಬೇಜಾರಾಯ್ತು. ಒಬ್ಬ ಗಂಡ ತನ್ನ ಹೆಂಡತಿಗೆ ಲೆಟರ್ ಬರ್ದಿದ್ದ, ಡೋಂಟ್ ವರಿ, ನಾವಿಬ್ರು ಮತ್ತೆ ಮೀಟ್ ಆಗ್ತೀವಿ ಅಂಡ್ ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ. ಓಪ್ ಇಟ್ಕೊಂಡೇ ಇದ್ದ. ಬಟ್ ಈ ಸಪ್ರೇಷನ್ ಒಂದು ಟೆಂಪರವರಿ ಆಗಿರುತ್ತೆ ಅಂತ ಅನ್ಕೊಂಡಿರ್ತಾನೆ. ಬಟ್ ಅವನಿಗೆ ಗೊತ್ತಿರಲ್ಲ ಇದೇ ನಮ್ಮ ಲಾಸ್ಟ್ ಲೆಟರ್ ಆಗಿರುತ್ತೆ ಅಂತ. ಪಾರ್ಟಿಷನ್ ಟೈಮಲ್ಲಿ ತುಂಬಾನೇ ವೈಲೆನ್ಸ್ ನಡೀತಾ ಇತ್ತು. ಅಂದ್ರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು. ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಮಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಾವಿಗೆ ಹಾರಿ ತಮ್ಮ ಪ್ರಾಣನ ಕಳ್ಕೊಂಡಿದ್ರು. ಮ್ಯೂಸಿಯಂ ಅಲ್ಲಿ ಟಿವಿ ಸ್ಕ್ರೀನ್ ಅಲ್ಲಿ ಪಾರ್ಟಿಷನ್ ಟೈಮ್ ನಲ್ಲಿ ನಡೆದ ರಿಯಲ್ ಇನ್ಸಿಡೆಂಟ್ಸ್ ನ ಸರ್ವೈವರ್ಸ್ ನ ತಮ್ಮ ಓನ್ ವಾಯ್ಸ್ ನಲ್ಲಿ ಸ್ಟೋರೀಸ್ ಹೇಳ್ತಾ ಇರ್ತಾರೆ. ಯಾರ್ಯಾರು ಸಪ್ರೇಷನ್ ಟೈಮ್ ಅಲ್ಲಿ ಅವ್ರು ಹಾಕೊಂಡಿದ್ದ ಬಟ್ಟೆಗಳು, ಶೂಸು ಮತ್ತೆ ತಟ್ಟೆ ಪಾತ್ರೆಗಳು, ಸ್ಮಾಲ್ ಪರ್ಸನಲ್ ಐಟಮ್ಸ್ ಎಲ್ಲನೂ ಕೂಡ ಒಂದು ದರ್ಶನಕ್ಕೋಸ್ಕರ ಇಟ್ಟಿದ್ದಾರೆ. ನೀವೇನಾದ್ರೂ ಅಮೃತ್ಸರ್ಗೆ ಹೋಗ್ಬೇಕು ಅಂತಂದ್ರೆ ಪ್ಲೀಸ್ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ. ಬಟ್ ಅಲ್ಲಿ ಒಳಗಡೆ ನನಗೆ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಸೊ ಹಾಗಾಗಿ ನಾನು ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪಾರ್ಟಿಷನ್ ಮ್ಯೂಸಿಯಂ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇದೆ. ಸೊ ನಾನು ಒಳಗಡೆ ಹೋದ್ಮೇಲೆ ನನಗೆ ಒನ್ ಥಿಂಗ್ ಕ್ಲಿಯರ್ ಆಯಿತು, ಇದು ಜಸ್ಟ್ ಮ್ಯೂಸಿಯಂ ಅಲ್ಲ, ಇದು ಸಾವಿರಾರು ಜನರ ಲೈಫ್ ಸ್ಟೋರೀಸ್. ಇಲ್ಲಿ ಎಷ್ಟೋ ಜನ ತಮ್ಮ ಹಸ್ಬೆಂಡ್ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ತಮ್ಮ ಎಂಟೈರ್ ಫ್ಯಾಮಿಲಿ ಕಳ್ಕೊಂಡಿದ್ದಾರೆ. ಈಚ್ ಫೋಟೋ, ಈಚ್ ಐಟಮ್, ಈಚ್ ಕಾರ್ನರ್ ಒಂದೊಂದು ಸ್ಟೋರಿ ಹೇಳ್ತಾ ಇರುತ್ತೆ. ಪಾರ್ಟಿಷನ್ ಅಂದ್ರೆ ಜಸ್ಟ್ ಲ್ಯಾಂಡ್ ಡಿವೈಡ್ ಅಲ್ಲ, ಅದು ಪೀಪಲ್, ಫ್ಯಾಮಿಲೀಸ್, ಎಮೋಷನ್ಸ್ ಡಿವೈಡ್ ಆಗೋದು. ಫ್ರೀಡಮ್ ನಮ್ಗೆ ಸಿಕ್ತು, ಆದ್ರೆ ಅದರ ಬೆಲೆ ಲಕ್ಷಾಂತರ ಜನರು ಕಟ್ಟಿತ್ತು. ಮತ್ತು ಇಂತಹ ಪ್ಲೇಸಸ್ ಲೈಕ್ ಪಾರ್ಟಿಷನ್ ಮ್ಯೂಸಿಯಂ ನಮಗೆ ಹಿಸ್ಟ್ರಿ ಓದೋದಲ್ಲ, ಹಿಸ್ಟ್ರಿ ಫೀಲ್ ಮಾಡೋಕೆ ಕಲಿಸ್ತವೆ. ಗುಡ್ ಬೈ.